ದೇವರ ಸಂಕಲ್ಪದ ಮೇರೆಗೆ ನೀವು ಕರೆಯಲ್ಪಟ್ಟವರು. ನೀರಿಲ್ಲದೆ ನಡೆಸಿದನು, ಉಗುಳಪ್ಪಲಿ ಇಲ್ಲ ನುಂಗಪ್ಪಲಿ ಇಲ್ಲ ಅಂತ ದೇವರು ಕೇಳಿದಾಗ ಅವರ ಜೀವನದಲ್ಲಿ ದೇವರ ಅದ್ಭುತವನ್ನು ನೋಡ್ತಾ ಇದ್ದಾರೆ. ಅಪ್ಪ ದೇವರೇ ಅಂತ ಕೂದಾಗ, ಬಾ ಈಗ ಬಾ ನನ್ನ ಬಳಿಗೆ ಬಾ ಅಂತ ದೇವರು ಕರ್ಕೊಂಡು ಹೋಗ್ತಾರೆ. ಹೆಂಡತಿ ಬಂದಿದೆ, ಗಂಡ ಬಂದಿದ್ದಾನೆ, ಮಕ್ಕಳು ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ. ಫಸ್ಟ್ ಪ್ರೀತಿ ನನ್ನ ದೇವರಿಗೆ, ಎರಡನೇ ಪ್ರೀತಿ ನನ್ನ ಕುಟುಂಬಕ್ಕೆ. ದೇವನ ಜೊತೆ ಮಾತಾಡ್ತಾ ಇದ್ದಾರೆ. ಕಣ್ಣೀರಿನ ಸಮಯದಿ ತಾಯಿಯಾಗಿರು. ರೋಮ 8ನೇ ಅಧ್ಯಾಯ 28ನೇ ವಚನ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರಿದ್ದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿ ಜರುಗುತ್ತವೆ. ಹಾಗೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಒಳ್ಳೆಯದಕ್ಕಾಗಿ ಎಲ್ಲ ಕೆಲಸಗಳು ಅನುಕೂಲವಾಗುತ್ತವೆ. ಹಲ್ಲೆಲೂಯಾ. ಯಾರಿಗೆ ಅನುಕೂಲ ಆಗ್ತವಂತೆ? ಪ್ರೀತಿ ಮಾಡುವವರಿಗೆ. ದೇವರನ್ನು ಹೆಚ್ಚಾಗಿ ಎಲ್ಲದಕ್ಕಿಂತ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುವವರಿಗೆ. ಯೇಸು ಸ್ವಾಮಿ ಹೇಳ್ತಾನೆ, ಅಣ್ಣನ ಮೇಲಾಗಲಿ, ಅಕ್ಕನ ಮೇಲಾಗಲಿ, ತಂದೆಯ ಮೇಲಾಗಲಿ, ತಾಯಿಯ ಮೇಲಾಗಲಿ ನನ್ನ ಮೇಲಿರುವ ಮಮತೆಗಿಂತ ಹೆಚ್ಚಾಗಿ ಅವರ ಮೇಲೆ ಇಟ್ಟರೆ ಅವ್ರು ನನಗೆ ಯೋಗ್ಯನಲ್ಲ. ಅರ್ಥ ಸ್ವಾಮಿ ಅವ್ರನ್ನ ಪ್ರೀತಿ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಮತ್ತೆ ಮನೆಗೆ ಹೋದ ಪಾಸ್ಟ ಯಾರಿಗೆ ಪ್ರೀತಿ ಮಾಡಬೇಡ ಅಂತ ಮನೆಗೆ ಹೇಳಂತೆ ಹೊಡಿತಾರೆ ನಿಮ್ಗೆ ಹಿಡ್ಕೊಂಡೆ. ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಮನೆಯವರು ಮಕ್ಕಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಬಂಧುಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನನ್ನ ಮೇಲಿಡ ಪ್ರೀತಿಗಿಂತ ನೀನು ಅವ್ರ ಮೇಲಿಟ್ಟೆ ನೀನು ನನಗೆ ಯೋಗ್ಯನಲ್ಲ. ದೇವರ ಸಂಕಲ್ಪದ ಮೇರೆಗೆ ನೀವು ಕರೆಯಲ್ಪಟ್ಟವರು. ದೇವರು ನಿಮ್ಮನ್ನು ಸುಮ್ಮನೆ ಆರಿಸ್ಕೊಂಡಿಲ್ಲ. ನೀವಿರುವ ನಗರದಲ್ಲಿ, ಕಾಲೋನಿಯಲ್ಲಿ, ಹಳ್ಳಿಯಲ್ಲಿ ನಿಮ್ಮನ್ನು ದೇವರು ಆರಿಸ್ಕೊಂಡಿದ್ದಾರೆ ಅಂದರೆ ಸುಮ್ಮನೆ ಆರಿಸ್ಕೊಂಡಿಲ್ಲ. ಒಂದು ಮಾರ್ಕೆಟಿಗೆ ಹೋಗಿ ನಾವು ಒಂದು ಹಣ್ಣುಗಳನ್ನು ತೊಗೊತಾ ಇದ್ದೀವಿ ಅಂದರೆ ಸುಮ್ಮನೆ ನಾವು ಆರಿಸ್ಕೊಳ್ಳಲ್ಲ. ಆ ಟಮಾಟೆಯನ್ನು ತೆಗೆದುಕೊಂಡು ಬಂದು ಮನೆಗೆ ಏನು ಮಾಡಬೇಕು? ಸಾರು ಮಾಡಬೇಕು, ಹೌದಲ್ವಾ? ಅಥವಾ ಏನೋ ಒಂದು ಪಲ್ಯ ಮಾಡಬೇಕಂತ ಟಮಾಟೆ ಹಣ್ಣುಗಳನ್ನು ನಾವು ಆರಿಸ್ಕೊಳ್ತೀವಿ. ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂತ ಸಂಕಲ್ಪದ ಮೇರೆಗೆ ಉದ್ದೇಶ ಇದೆ. ಏನೋ ದೇವರಿಗೋಸ್ಕರ ಏನೋ ನಾವು ಮಹಿಮೆಯ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಆತನ್ನು ಪ್ರೀತಿಸುವುದಾದರೆ ಎಲ್ಲ ಕಾರ್ಯಗಳು ಅನುಕೂಲವಾಗಿ ಜರುಗುತ್ತವೆ. ಇಸ್ರಾಯೇಲ್ ಜೀವಿತದಲ್ಲಿ ನೋಡುವಾಗ ಧರ್ಮ ಪ್ರದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರು ಅಲ್ಲವೋ? ತನ್ನ ಆಜ್ಞೆಗಳನ್ನು ಕೈಗೊಳ್ಳುವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ. ಹೇಳಿ ಒಂದ್ಸಲ, ನಿಮ್ಮನ್ನ ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದನ್ನು ನೆನಪು ಮಾಡಿಕೊಳ್ಳಿರಿ, ತಂದುಕೊಳ್ಳಿರಿ. ನೆನಪಿಗೆ ತಂದುಕೊಳ್ಳಿರಿ. ಓಕೆ, ಒಂದ್ಸರಿ ನನ್ನ ಕಡೆ ನೋಡಿ. ನಿಮ್ಮನ್ನ ಕಷ್ಟಗಳಿಂದ ಪರೀಕ್ಷಿಸಿ, ನಿಮ್ಮ ಮನೋಭಾವಗಳನ್ನು ಪರೀಕ್ಷೆ ಮಾಡಿ, ನೀವು ಆತನ್ನು ಪ್ರೀತಿಸ್ತಿರೋ, ಆತನ ವಾಕ್ಯದಂತೆ ನಡೀತಿರೋ ಇಲ್ಲೋ ಅಂತೇಳಿ ಪರೀಕ್ಷೆ ಮಾಡಿದ್ರಂತ. ಯಾರು ಅಲ್ಲಿ ಯಾರು ಪರೀಕ್ಷೆ ಮಾಡಿದ್ರಂತ ನೋಡಿ. ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಈ 40 ವರ್ಷ ನೀವು ದೇವರ ಮಾತು ಕೇಳ್ತಿರೋ ಇಲ್ವೋ, ದೇವ್ರು ಹೇಳಿದಂಗೆ ನೀವು ನಡೀತಿರೋ ಇಲ್ವೋ ಅಂತೇಳಿ 40 ವರ್ಷ ನಿಮಗೆ ಕಷ್ಟ ಕೊಟ್ಟು ನಿಮ್ಮನ್ನು ಪರೀಕ್ಷೆ ಮಾಡಿದ್ರಂತೆ. ಯಾವುದರಿಂದ ಪರೀಕ್ಷೆ ಮಾಡಿದ್ರಂತ ದೇವರು? ಹೇಳಿ, ಯಾವುದರಿಂದ ಪರೀಕ್ಷೆ ಮಾಡಿದ್ರು? ಕಷ್ಟ ಕೊಟ್ಟು. ನನ್ನ ಮಗ ರಕ್ಷಿತ್ ಒಂದು ಗಂಭೀರವಾಗಿ ಆತನ ಇರಲಿಲ್ಲ. 2 ವಾರ ಆತನಿಗೆ ನಾನು ಕಷ್ಟ ಕೊಟ್ಟೆ. ದೇವ್ರ ಕಾರ್ಯ ಅಂದ್ರೆ ಹುಡುಗಾಟ ಅಂತ ತಿಳ್ಕೊಂಡಿದ್ಯಾ? ಪ್ರಾರ್ಥನೆ ಬೇಡವಾ? ಗಂಭೀರವಾಗಿ ಬಾರಿಸುವುದು ಬೇಡವಾ? 2 ವಾರ ಆತನಿಗೆ ಶಿಕ್ಷೆ ಕೊಟ್ಟೆ. ಶಿಕ್ಷೆ ಅಂದ್ರೆ ಹೊಡಿಲಿಲ್ಲ, ಪನಿಷ್ಮೆಂಟ್ ಕೊಟ್ಟೆ. 2 ವಾರ ಸ್ಟೇಜ್ ನೀನು ಹತ್ತಬಾರ್ದು. ಇವತ್ತು ಮುಂಜಾನೆ ಮನೆಗೆ ಬರುವಾಗ ಪಕ್ಕದಲ್ಲಿ ಕೂಡಿಸ್ಕೊಂಡು ಕೇಳಿದೆ, ಬುದ್ಧಿ ಬಂತಾ? ಆ ಪಾಪ ಬುದ್ಧಿ ಬಂದಿದೆ, ಹೋಗಿ ಬಾರ್ಸು. ಹಲ್ಲೆಲೂಯಾ. ದೇವರು ಕೂಡ 40 ವರ್ಷ ಅವರಿಗೆ ಕಷ್ಟ ಕೊಟ್ರಂತೆ. ಯಾಕೆ ದೇವರು ಅವ್ರಿಗೆ ಕಷ್ಟ ಕೊಟ್ರಂದ್ರೆ, ನನ್ನ ಪ್ರಕಾರ ನಡೀತಾರೋ ಇವರು ಇಲ್ಲವೋ ಅಂತ ಕಷ್ಟಗಳನ್ನು ಕೊಟ್ಟರು. ಏನೇನು ಕಷ್ಟ ಕೊಟ್ಟರು ಗೊತ್ತಾ? ಊಟ ಇಲ್ಲದೆ ಅವರನ್ನು ನಡೆಸಿದನು, ನೀರಿಲ್ಲದೆ ನಡೆಸಿದನು. ಈ ಕಷ್ಟವನ್ನು ಅವರಿಗೆ ಕೊಟ್ಟರು. ಈ ಕಷ್ಟ ಬಂದಾಗಲೇ ಇಸ್ರಾಯೇಲರು ದೇವರಲ್ಲಿ ಪ್ರಾರ್ಥಿಸಿದ್ರು, ದೇವರೇ ನಮಗೆ ಊಟ ಇಲ್ಲಪ್ಪ, ಈಗ ಬರ್ರಿ ನನ್ನ ಹತ್ರ. ಅವಾಗ ದೇವರು ಮನ್ನವನ್ನ ಸುರಿಸಿದರು. ದೇವರೇ ನಮಗೆ ನೀರಿಲ್ಲಪ್ಪ, ಬಂಡೆಯಿಂದ ನೀರು ಕೊಡ್ತೀನಿ, ನೀರನ್ನು ಕೊಟ್ಟರು.
ದೇವರೇ ನಮಗೆ ದಾರಿ ಕಾಣ್ತಾ ಇಲ್ಲ, ಅಡಿವೆಯಲ್ಲಿದ್ದೇವೆ ಎಂಬುದಾಗಿ ದೇವರು ಕೂಗಿದಾಗ ಮೇಘ ಸ್ತಂಭವನ್ನ ದೇವರು ಬರಮಾಡಿ ದಾರಿ ತೋರಿಸಲಿಕ್ಕೆ ಮೇಘ ಸ್ತಂಭವನ್ನ ದೇವರು ಕೊಟ್ಟರು. ದೇವರೇ 40 ವರ್ಷ ನಡೀತಾ ಇದ್ದೀವಿ, ನಮಗೆ ಬಿಸಿಲಿದೆಯಪ್ಪ, ಸತ್ತೋಗ್ತೀವಿ. ದೇವರಿಗೆ ಕೇಳುವಾಗ ಮೋಡಗಳನ್ನು ದೇವರು ಬರಮಾಡಿದರು. ದೇವರ ದಾಟಕ್ಕೆ ನಮ್ಗೆ ಆಗ್ತಾ ಇಲ್ಲ ಸ್ವಾಮಿ, ಹಿಂದೆ ಹೋಗ್ಬೇಕಂದ್ರೆ ಅವರು ಹೊಡೆದು ನಮ್ಗೆ ಸಾಯಿಸ್ತಾರೆ ಐಗುಪ್ತದವರು, ನಮ್ಮನ್ನು ಹೊಡಿತಾರೆ. ಮುಂದೆ ಹೋಗ್ಬೇಕಾದ್ರೆ ಸಮುದ್ರ ಇದೆಪ್ಪ, ಮುಂದೆ ಹೋಗಪ್ಪಲಿಲ್ಲ, ಹಿಂದೆ ಹೋಗಪ್ಪಲಿಲ್ಲ, ಉಗುಳಪ್ಪಲಿಲ್ಲ, ನುಂಗಪ್ಪಲಿಲ್ಲ ಅಂತ ದೇವರಿಗೆ ಕೇಳಿದಾಗ ದೇವರು ಅವ್ರಿಗೋಸ್ಕರ ದಾರಿಯನ್ನ ಮಾಡಿಕೊಟ್ರು ಸಮುದ್ರದಲ್ಲಿ. ಹಲ್ಲೆಲೂಯಾ. ಈಗ ಹೇಳಿ, ಕಷ್ಟ ಬಂದಿದ್ದು ಒಳ್ಳೆದಕ್ಕ? ಅವರ ಜೀವನದಲ್ಲಿ ದೇವರ ಅದ್ಭುತವನ್ನ ನೋಡ್ತಾ ಇದ್ದಾರೆ. ಯಾವಾಗ ದೇವರ ಅದ್ಭುತವನ್ನ ಅವರು ನೋಡಿದ್ರು, ದೇವರನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳ, ನಿಮಗೆ ಕಷ್ಟ ಬಂದಾಗಲೇ ದೇವರು ಯಾರಂತ ನಿಮಗೆ ಗೊತ್ತಾಗುತ್ತೆ. ಆಮೇನ್. ಕಷ್ಟ ಬಂದಾಗಲೇ ದೇವರ ಹತ್ರ ನೀವು ಹೋಗ್ತೀರಾ. ಕಷ್ಟ ಬಂದಾಗಲೇ ಯಾವ ರೀತಿಯಲ್ಲಿ ದೇವರು ನಿಮ್ಮನ್ನು ಬಿಡಿಸ್ತಾನೆಂಬುದಾಗಿ ನೀವು ನೋಡುವವರಾಗಿದ್ದೀರಾ. ಎಷ್ಟು ಜನಕ್ಕೆ ಆಸೆ ಇದೆ, ಎಷ್ಟು ಜನಕ್ಕೆ ಹೃದಯ ಇದೆ, ದೇವರು ನನಗೆ ಮಾಡುವ ಕಾರ್ಯ ನಾನು ನೋಡಬೇಕು ಅಂತ. ಎಷ್ಟು ಜನಕ್ಕೆ ಆಸೆ ಇದೆ, ದೇವರು ನನ್ನ ಜೊತೆ ಇದ್ದಾರಂತ ಹೇಳಿ ತಿಳ್ಕೊಳ್ಳುವಂಥ ಕಾರ್ಯ ನೋಡ್ಬೇಕಂತ. ಹಲ್ಲೆಲೂಯಾ. ಹಾಗಾದ್ರೆ ನಿನ್ನನ್ನು ಕಷ್ಟದಿಂದ ದೇವರು ಯಾವ ರೀತಿಯಲ್ಲಿ ಹೊರಗಡೆ ತರ್ತಾನೆ ಅದನ್ನು ನೀನು ನೋಡ್ತೀಯಾ? ಆಮೇನ್. ಸೊ ದಾವೀದನು ಹೇಳ್ತಾನೆ, 2 ಕಾರಣ. ಮೊದಲನೇ ಕಾರಣ ಏನಂದ್ರೆ, ಈ ಕಷ್ಟಗಳು ಬರುವುದು ನಮಗೆ ಏಕೆಂದ್ರೆ ದೇವರು ಯಾರಂತ ನಮಗೆ ಪರಿಚಯ ಮಾಡಿಕೊಡ್ತೇವೆ. ಪಕ್ಕದವರಿಗೆ ಹೇಳಿ, ಪರಿಚಯ ಮಾಡಿಕೊಡ್ತೇವೆ. ಎಷ್ಟು ಜನ ಇಲ್ಲಿ ಕುಟುಂಬ ಸಮಸ್ಯೆಯಿಂದ ದೇವರ ಆಲಕ್ಕೆ ಬಂದಿದ್ದೀರಾ? ಕುಟುಂಬ ಸಮಸ್ಯೆಗಳಿಂದ. ಎಷ್ಟು ಜನ ಮೈಯಲ್ಲಿ ಆರಾಮಿಲ್ಲದೆ ದೇವರ ಆಲಕ್ಕೆ ಬಂದಿದ್ದೀರಾ? ಆರಾಮಿಲ್ಲದೆ. ಎಷ್ಟು ಜನ ಈ ಸ್ಥಳದಲ್ಲಿ ನನ್ನ ಮಕ್ಕಳು ಸರಿಯಾಗಬೇಕಂತ ಮಕ್ಕಳಿಗೋಸ್ಕರ ದೇವರ ಆಲಕ್ಕೆ ಬಂದಿದ್ದೀರಾ? ಹಲ್ಲೆಲೂಯಾ. ಇವೆಲ್ಲ ನಿಮಗೆ ಯಾವುದನ್ನು ಪರಿಚಯ ಮಾಡಿಕೊಟ್ಟಿದೆ? ದೇವರನ್ನ. ಕಷ್ಟಾನುಭವ ನನಗೆ ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಯನ್ನ ಕಲಿತಿದ್ದೇನೆ. ಈಗ ಎಷ್ಟು ಜನ ಹೇಳ್ತೀರಾ ಕಷ್ಟ ಬರೋದು ಒಳ್ಳೇದಕ್ಕಂತ? ಎಷ್ಟು ಜನ ಹೇಳ್ತೀರಾ? ಹಲ್ಲೆಲೂಯಾ. ನೋಡಿ, ದೇವರು ತಂದೆ ಇದ್ದಂಗೆ ಏನ್ ಮಾಡ್ತಾರಂದ್ರೆ, ಸ್ವಲ್ಪ ಏನಾದ್ರೂ ದಾರಿ ತಪ್ಪಿದ್ರೆ ಒಂದು ಸಣ್ಣ ಕಷ್ಟ ತಂದಾಗ್ತಾರೆ ನಿಮ್ಮ ಒಳಗಡೆ, ದಾರಿ ಮಾಡಿ ಕೊಡ್ತಾರೆ. ಆ ಕಷ್ಟದಿಂದ ಯಪ್ಪ ದೇವರೇ ಅಂತ ಕೂದಾಗ, ಬಾ ಈಗ ಬಾ ನನ್ನ ಬಳಿಗೆ ಬಾ ಅಂತ ದೇವ್ರು ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ಯಾವುದು ಕಷ್ಟನೇ ಇಲ್ಲ ಅಂದ್ರೆ ನೀನೇ ರಾಜ, ನೀನೇ ಮಂತ್ರಿ ಆಗಿರ್ತೀಯ. ಹೌದಾ ಇಲ್ವಾ? ಕೆಲವು ನೋಡ್ರಿ, ಎಲ್ಲ ಸರಿಯಾಗಿರುವಾಗ ದೇವರ ನೆನೆಸಲ್ಲ, ಮನೇಲಿ ಪ್ರೇಯರ್ ಮಾಡಲ್ಲ, ವಾಕ್ಯ ಓದಲ್ಲ, ಪಾಸ್ಟ್ರಿಗೂ ಫೋನ್ ಮಾಡಲ್ಲ, ಚರ್ಚ್ಗೂ. ಅದೇ ಕಷ್ಟ ಬಂತಂದ್ರೆ, ಫಾಸ್ಟ್ರೇ ದಯವಿಟ್ಟು ಪ್ರೇಯರ್ ಮಾಡಿ, ಫಾಸ್ಟ್ರೇ ಚರ್ಚ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗ್ತಿ ಹೇಳ್ರಿ, ನಾನು ಜಲ್ದಿ ಬರ್ತೀನಿ ಸಭೆಗೆ. ಕಷ್ಟ ಬಂದಾಗ ಬರ್ತೀಯ? ಎಲ್ಲ ಟೈಮ್ನಲ್ಲಿ ದೇವರನ್ನು ಪ್ರೀತಿಸಬೇಕು. ಕಷ್ಟದಲ್ಲಿಯೂ, ದುಃಖದಲ್ಲಿಯೂ, ಸೋಲಿನಲ್ಲಿಯೂ, ಬಾಧೆಯಲ್ಲಿಯೂ, ಎಲ್ಲಾ ಸಮಯದಲ್ಲಿ ದೇವರನ್ನ ಆರಾಧಿಸಬೇಕಾಗಿದೆ. ಆಮೇನ್. 5ನೇ ಅಧ್ಯಾಯ 8ನೇ ವಚನದಲ್ಲಿ ಯೇಸು ಸ್ವಾಮಿ ಕಷ್ಟದಿಂದ ವಿಧೇಯತೆಯನ್ನ ಕಲಿತನಂತೆ. ಯೇಸು ಸ್ವಾಮಿ ಏನೆಲ್ಲ ಕಷ್ಟವನ್ನು ಅನುಭವಿಸಿದನು? ಶಿಲುಬೆಯಲ್ಲಿ ಮೊಳೆಯನ್ನು ಒಡಿಸಿಕೊಂಡು, ಜನರಿಂದ ಉಗಿಸಿಕೊಂಡನು, ಜನರಿಂದ ಬಯಸ್ಕೊಂಡನು, ಕುಡುಕ, ದೆವ್ವಗಳ ಒಡೆಯ, ಪಾಪಿಗಳ ಸ್ನೇಹಿತ, ಏನೆಲ್ಲ ಬಯಸ್ಕೊಂಡು ಇವೆಲ್ಲದರಿಂದ ತಂದೆಯಾದ ದೇವರಿಗೆ ವಿಧೇಯನಾಗಿರುವುದನ್ನು ಕಲಿತನಂತೆ. ಹಲ್ಲೆಲೂಯಾ. ನೋಡಿ, ಈ ಕಷ್ಟಗಳು ಎಲ್ಲವೂ ದೇವರು ಯಾರಂತೇಳಿ ನಮಗೆ ಪರಿಚಯ ಮಾಡಿಕೊಡ್ತೇವೆ. 2ನೇದು, ದೇವರಿಗೆ ಯಾವ ರೀತಿ ನಾವು ವಿಧೇಯತೆ ಆಗ್ಬೇಕಂತ ತೋರಿಸ್ಕೊಡ್ತೇವೆ. ಆಮೇನ್. ದಾವೀದನು ಅದನ್ನು ಹೇಳ್ತಾನೆ, ದೇವರೇ ಈ ಕಷ್ಟಗಳು ಬಂದಿದ್ದಕ್ಕೆ ನಿನ್ನ ವಾಕ್ಯ ಏನು ಹೇಳ್ತದೆ ಅಂತೇಳಿ ತಿಳ್ಕೊಂಡು ಅದರಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ? ನಡೀತಾ ಇದ್ದೇನೆ. ಹಲ್ಲೆಲೂಯಾ. ದೇವರ ವಾಕ್ಯ ಏನು ಹೇಳ್ತದೆ? ನಿನ್ನ ದೇವರಾಗಿರೋ ಕರ್ತನನ್ನ ಪೂರ್ಣ ಹೃದಯ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿ ಮಾಡಬೇಕಂತೆ. ಹಲ್ಲೆಲೂಯಾ. ಜೋರಾಗೋಣ, ಹಲ್ಲೆಲೂಯಾ. ಇದು ದೇವರ ನಿಯಮ. ಆ ದೇವರಿಗಿಂತ ಹೆಚ್ಚಾಗಿ ನೀನು ಯಾರನ್ನ ಪ್ರೀತಿ ಮಾಡುವ ಹಾಗಿಲ್ಲ. ಇದು ದೇವರ ನಿಯಮ. ಫಸ್ಟ್ ಹಾಗಾದ್ರೆ ದೇವರ ಸ್ವಾರ್ಥಿನ? ದೇವ್ರು ತನ್ನ ಬಗ್ಗೆ ಹೇಳ್ಕೊಳ್ತಾನೆ ಸ್ವಾರ್ಥಿನ? ದೇವ್ರ ಸ್ವಾರ್ಥಿ ಅಲ್ಲ. ಯಾಕೆ ಗೊತ್ತಾ? ನಿನಗೆ ಕುಟುಂಬ ಬರೋದಕ್ಕಿಂತ ಮುಂಚೆ, ನಿನಗೆ ಕೆಲಸ ಸಿಗೋದಕ್ಕಿಂತ ಮುಂಚೆ, ನಿನ್ನ ತಾಯಿ ಹೊಟ್ಟೆಯಲ್ಲಿ ಬೀಳುವುದಕ್ಕೆ ಮುಂಚೆ ಆತನ ಕೈಯೇ ನಿನ್ನ ಸೃಷ್ಟಿ ಮಾಡಿದೆ. ಆತನಿಂದ ನೀನು ಸೃಷ್ಟಿಯಾಗಿದೆಯಾ? ಅದಕ್ಕೆ ಆತನ ಮಾತು ಕೇಳಬೇಕಂತ ದೇವರು ಇಷ್ಟಪಡುವನಾಗಿದ್ದಾನೆ. ಆತನ ಪ್ರೀತಿಸಬೇಕಂತ ದೇವರು ಇಷ್ಟಪಡುವನಾಗಿದ್ದಾನೆ. ಹಲ್ಲೆಲೂಯಾ. ಈಗ ನನಗೆ ಕೆಲಸ ಬಂದಿದೆ, ಹೆಂಡತಿ ಬಂದಿದೆ, ಗಂಡ ಬಂದಿದ್ದಾನೆ, ಮಕ್ಕಳು ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ, ಬಂಧುಗಳೆಲ್ಲ ಬಂದಿದೆ. ಇದಕ್ಕಿಂತ ಮುಂಚೆ, ಎಲ್ಲದಕ್ಕಿಂತ ಮುಂಚೆ ದೇವರೇ ನಿನ್ನನ್ನ ತನ್ನ ಕೈಯಲ್ಲಿ ರೂಪಿಸಿದವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ಫಸ್ಟ್ ನನಗೆ ಪ್ರೀತಿ ಮಾಡು, ಆಮೇಲೆ ಎಲ್ಲದಕ್ಕೂ ಪ್ರೀತಿ ಮಾಡು. ಈಗ ಹೇಳಿ, ಎಷ್ಟು ಜನ ದೇವರು ಹೇಳಿದ್ರೆ ಕರೆಕ್ಟಾ ರಾಂಗ?
ಯಜನ ಹೇಳ್ತೀನಿ, ಸ್ವಲ್ಪ ಕೈ ಅಲ್ಗಾಡಿಸಿಲ್ಲ. ಹೌದು, ದೇವ್ರು ಹೇಳಿದೆ ಕರೆಕ್ಟು. ಇನ್ನೊಂದು ಸ್ವಲ್ಪ ನಾನು ಮುಂದೆ ಹೋಗಿ ಹೇಳ್ತೇನೆ. ಒಂದು ದಿನ ನೀ ಎಲ್ಲವನ್ನು ಬಿಡ್ತೀಯ. ಕೋಟ್ಯಾಂತರ ರೂಪಾಯಿ ಕಟ್ಟಿದಂಥ ಮನೆ ಬಿಡ್ತೀಯ. ಒಂದಿನ ನಿನ್ನ ಕೆಲಸ ಕೂಡ ನಿನ್ನ ಬಿಟ್ಟು ಹೋಗ್ತಿದೆ. ಒಂದಿನ ಮಕ್ಕಳು ಬಿಟ್ಟು ಹೋಗ್ತಾರೆ, ಕುಟುಂಬ ನಿನ್ನ ಬಿಟ್ಟು ಹೋಗ್ತದೆ, ಎಲ್ಲವೂ ನಿನ್ನ ಬಿಟ್ಟು ಹೋಗುತ್ತೆ. ಉಳಿಯೋರು ಯಾರು? ದೇವರು ಮಾತ್ರ. ಎಲ್ಲಿಂದ ಬಂದಿಯೋ ತಿರುಗಿ ಅಲ್ಲಿಗೆ. ಅದಕ್ಕೆ ನೀನು ದೇವರನ್ನ ಪ್ರೀತಿಸಬೇಕು. ಹಲ್ಲೆಲೂಯ. ದಾವೀದನು ಹೇಳ್ತಾನೆ, ದೇವರೇ, ಕುರಿ ಕಾಯುವಂತ ನನ್ನನ್ನು ಅರಸನಾಗಿ ಮಾಡಿದೆಲ್ಲ. ಒಂದು ವೇಳೆ ನನ್ನ ಜೀವನದಲ್ಲಿ ಕಷ್ಟ ಬಂದಿಲ್ಲ ಅಂದರೆ ನಿನಗೆ ಮರೀತಾ ಇದೆ. ನಾನು ಎಂಥವನಾಗಿದ್ದೆ, ಯಾವ ಸ್ಥಾನದಲ್ಲಿ ನೀನು ನನ್ನ ತಂದೆ ಅಂತ ಮರೀತಾ ಇದೆ. ಮರೆತು ನಿನಗೆ ದೂರವಾಗಿ ಹೋಗ್ತಾ ಇದೆ. 119ನೇ ಕೀರ್ತನೆ 67ನೇ ವಚನದಲ್ಲಿ ಹೇಳ್ತಾನೆ, ಕಷ್ಟಗಳು ನನ್ನ ಜೀವನದಲ್ಲಿ ಬಂದಿಲ್ಲ ಅಂದರೆ ನಾನು ದಾರಿ ತಪ್ಪಿ ಹೋಗ್ತಾ ಇದೆ. ಇವಳು ಒಂದ್ಸಲ ನನ್ನ ಜೊತೆ, ಕಷ್ಟಗಳು ನನ್ನ ಜೀವನದಲ್ಲಿ ಬಂದಿಲ್ಲ ಅಂದರೆ ನಾನು ದಾರಿ ತಪ್ಪಿ ಹೋಗ್ತಾ ಇದೆ. ನೋಡಿ, ಆ ಮಾತು ಹೇಳ್ತಾನೆ ಇಲ್ಲ ನೋಡಿ. ಕಷ್ಟ ಅನುಭವಕ್ಕಿಂತ ಮುಂಚೆ ತಪ್ಪಿ ಹೋಗಿದ್ದೇನು. ಕಷ್ಟ ಬರೋದಕ್ಕಿಂತ ಮುಂಚೆ ಹೆಂಗಿದ್ದೀನಿ ಅಂತ ದಾವೀದನು ಹೇಳ್ತಾ ಇದ್ದಾನೆ. ತಪ್ಪಿ ಹೋಗಿದ್ದೇನು. ದೇವ್ರು ನನಗೇನು ಮಾಡ್ದ ಮರೆತು ಬಿಟ್ಟೆ. ಆಗಿದ್ದೆ ದೇವ್ರು ನನಗೆ ಹೆಂಗೆ ಮಾಡೋದು ಮರೆತು ಬಿಟ್ಟೆ. ದೇವ್ರು ಏನೆಲ್ಲ ಉಪಕಾರ ಮಾಡಿದೆ ಎಲ್ಲ ಮರೆತು ನನ್ನ ಮನಸ್ಸಿನಂತೆ ಜೀವನ ಮಾಡಿದೆ. ಯಾವಾಗ ಕಷ್ಟ ಬಂತೋ ಆವಾಗ ದೇವ್ರ ಬಳಿಗೆ ಪುನಃ ನಾನು ಬಂದವನಾಗಿದ್ದೇನೆ. ಹಲ್ಲೆಲೂಯಾ. ದೇವನ ಜೊತೆ ಮಾತಾಡ್ತಾ ಇದ್ದಾರೆ. ಇದು ದೇವನಿನ ಸಂಗಡ ಮಾತಾಡ್ತಾ ಇದ್ದಾರೆ. ಕಷ್ಟಗಳು ದೇವರ ಬಳಿಗೆ ನಿನ್ನ ನಡೆಸ್ತಾ ಇದೆ. ಕಷ್ಟಗಳು ದೇವರ ಮಾರ್ಗದಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗ್ತಾ ಇದೆ. ಇವತ್ತು ನಮ್ಮ ಕೆಲಸ ಒಂದೇ ಬಂದು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿ ಮಾಡುವುದು. ನನ್ನ ಫಸ್ಟ್ ಪ್ರೀತಿ ನನ್ನ ದೇವರಿಗೆ, 2ನೇ ಪ್ರೀತಿ ನನ್ನ ಕುಟುಂಬಕ್ಕೆ, 3ನೇ ಪ್ರೀತಿ ನನ್ನ ಕೆಲಸಕ್ಕೆ, 4ನೇ ಪ್ರೀತಿ ನನ್ನ ಸ್ನೇಹಿತರಿಗೆ. ಆಮೇನ್. ಈ ರೀತಿಯಲ್ಲಿ ನೀನು ಪ್ರೀತಿಸಿದರೆ ನಿನ್ನ ಜೀವನವನ್ನ ರೋಮ 8ನೇ ಅಧ್ಯಾಯ 28ನೇ ವಚನ ಹೇಳಿದ ಹಾಗೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ರೀತಕ್ಕಾಗಿ ಎಲ್ಲ ಕೆಲಸಗಳು ಅನುಕೂಲವಾಗಿ ಜರುಗುತ್ತವೆ. ಕಣ್ಣೀರಿನ ಸಮಯದೆ ತಾಯಿಯಾಗಿರೋ, ಸಾಲದ ಸಮಯದೆ ತಂದೆಯಾಗಿರು. ದಾವೀದನು ಹೇಳ್ತಾ ಇದ್ದ, ದೇವರೇ, ನನ್ನ ಕುಟುಂಬ ಇಲ್ಲ, ಅಯ್ಯೋ ನನ್ನ ಮನೆ ಇಲ್ಲ, ಆದ್ರೆ ನೀನೇ ನನಗೆಲ್ಲವೂ ಸ್ವಾಮಿ ಎಂದು. ನನ್ನ ಹತ್ತಿರವಿರು ಓ ಯೇಸುವೇ, ಹತ್ತಿರವಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಕಷ್ಟದ ಸಮಯದಿ ತಂದೆಯಾಗಿರು. ಕಷ್ಟದ ಸಮಯ ತಂದೆಯಾಗಿರು. ಹೇಳುವ ಕೈಗಳಂತ ಹೇಳುವ. ಹೌದಪ್ಪ, ದಾವೀದನು ಅದನ್ನೇ ಹೇಳಿದ, ದೇವರೇ, ಮನೆ ಇಲ್ಲ, ಕುಟುಂಬ ಇಲ್ಲ, ಅಧಿಕಾರ ಇಲ್ಲ, ಏನೂ ಇಲ್ಲ, ನೀನೇ ನನಗೆ ಆಶ್ರಯ ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇರುವ ಸ್ಥಳದಲ್ಲಿ ನಿಮ್ಮ ಕೈಗಳನ್ನು ಮೇಲೆತ್ತಿ, ನಿಮ್ಮ ಕೈಗಳನ್ನು ಮೇಲೆತ್ತಿ ದೇವರಿಗೆ ಯಾವುದು ಸ್ವಾಮಿ, ನನ್ನ ಜೀವನದಲ್ಲಿ ಕೂಡ ದಾವೀದನ ಹಾಗೆ ನನಗೆ ಪರಿಸ್ಥಿತಿ ನಡೀತಾ ಇದೆ. ಕಷ್ಟದ ಮೇಲೆ ಕಷ್ಟ, ನೋವಿನ ಮೇಲೆ ನೋವು, ಕಣ್ಣೀರಿನ ಮೇಲೆ ಕಣ್ಣೀರು. ನನ್ನ ಜೀವನದಲ್ಲಿ ಕರ್ತನೆ, ಗಾಯದ ಮೇಲೆ ಗಾಯ ಬರ್ತಾ ಇದೆ. ಅಪ್ಪ, ಇದರಿಂದ ಸ್ವಾಮಿ ಇನ್ನು ನಾನು ನಿನಗೆ ಹತ್ತಿರವಾಗಿ ಜೀವಿಸಲಿಕ್ಕೆ ಕೃಪೆ ತೋರಿಸಪ್ಪ. ದೇವರೇ, ನಾನು ನಂಬುತ್ತೇನೆ ಇದು ನನ್ನ ಒಳ್ಳೆಯದಕ್ಕಾಗಿಯೇ. ಕೆಲವರು ಹೇಳ್ತಾರೆ ಕೆಟ್ಟದಕ್ಕಾಗಿ ಕಷ್ಟ ಬಂತು. ಇಲ್ಲ, ಒಳ್ಳೆಯದಕ್ಕಾಗಿ ಕಷ್ಟ ಬಂದಿದೆ. ಅದು ನಿನ್ನ ದೇವರಿನ ಜೊತೆ ಇರುವ ದೇವರು ಎಂಥವನೆಂಬುದಾಗಿ ತಿಳಿಯಪಡಿಸಲಿಕ್ಕೆ, ದೇವರ ಮಾತುಗಳನ್ನು ಕೈಕೊಂಡು ನಡೆಯುವುದಕ್ಕೆ ಅದು ನಿನಗೆ ದಾರಿಯನ್ನ ಮಾಡಿಕೊಡ್ತಾ ಇದೆ. ಹೇಳಿನ ಕರ್ತನ ಸನ್ನಿಧಿಯಲ್ಲಿ ನಿಮ್ಮ ಕೈಗಳ ಮೇಲೆತ್ತಿ ಕರ್ತನಿಗೆ ಹೇಳಿ, ಸ್ವಾಮಿ,
ದೇವರೇ, ಇವತ್ತು ಕಷ್ಟ ಅನುಭವ ನನಗೆ ಹಿತಕರವಾಯಿತು, ಕಷ್ಟಗಳು ನನಗೆ ಒಳ್ಳೇದಾಯಿತು. ಆದ್ರಿಂದಲೇ ಸ್ವಾಮಿ ನಿನ್ನ ವಾಕ್ಯ ಏನಂತ ನಾನು ಕಲಿತಾ ಇದ್ದೇನೆ, ನೀನು ಯಾರಂತ ನಾನು ತಿಳ್ಕೊಳ್ತಾ ಇದ್ದೇನೆ, ನಿನ್ನ ಆಲಯ ಏನಂತ ನಾನು ತಿಳ್ಕೊಳ್ತಾ ಇದ್ದೇನೆ, ನೀನು ಎಂಥ ದೇವರಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅದಕ್ಕಾಗಿ ದೇವರೇ, ಇದೆಲ್ಲ ನನ್ನ ಜೀವಿತದಲ್ಲಿ ಕಹಿಯಲ್ಲ, ಇದೆಲ್ಲ ನನಗೆ ಸಿಹಿಯಾಗಿದೆ. Hallelujah, hallelujah. Lord, we thank you, Lord. Thank you, Jesus. ದಾವೀದನು ಒಬ್ಬನೇ ಆಗಿ ಉಳಿಯಲ್ಪಟ್ಟ. ಅವಾಗ ಹೇಳುತ್ತಾನೆ, ದೇವರೇ ನೀನೇ ನನಗೆ ಆಧಾರ, ನನ್ನ ಬಂಡೆ ನೀನೇ, ನನ್ನ ಕೋಟೆ ನೀನೆ, ನನ್ನ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸು ನೀನೇ ಎಂಬುದಾಗಿ ಯಾವಾಗ ನಂಬಿ ದೇವರ ಮಾತಿನನುಸಾರವಾಗಿ ನಡೆದನು, ದೇವರ ವಾಕ್ಯ ಹೇಳ್ತದೆ, ದಾವೀದನ ಸಿಂಹಾಸನವನ್ನು ದೇವರು ನಿಲ್ಲಿಸಿದನು, ಆತನ ಸಂತಾನದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿ ಬಂದನು. ಅದುವೇ ದೇವರ ಕಾರ್ಯ. ಆತನ ಜೀವಿತದಲ್ಲಿ ದೇವರನ್ನು ಹೆಚ್ಚಾಗಿ ಪ್ರೀತಿಸಿದ. ಕರ್ತನಿಗಳು, ಇವತ್ತಿಂದ ದೇವರೇ ನಿನ್ನನ್ನು ನಾನು ಹೆಚ್ಚಾಗಿ ಪ್ರೀತಿಸ್ತೇನಪ್ಪ. ನನ್ನ ಕೆಲಸಕ್ಕಿಂತ, ನನ್ನ ಕುಟುಂಬಕ್ಕಿಂತ, ನನ್ನ ಬಂಧುಗಳಿಗಿಂತ, ನನ್ನ ಸ್ನೇಹಿತರಿಗಿಂತ, ಫ್ರೆಂಡ್ಸ್ಗಳಿಗಿಂತ ನಿನ್ನನ್ನು ನಾನು ಹೆಚ್ಚಾಗಿ ಪ್ರೀತಿಸ್ತೇನೆ. ಕಾರಣ ನಿನ್ನಿಂದನೇ ಈ ಭೂಮಿಗೆ ನಾನು ಬಂದಿದ್ದು, ನಿನ್ನ ಕೈಯೇ ನನ್ನ ಸೃಷ್ಟಿ ಮಾಡಿದ್ದು, ನಿನ್ನ ಉಸಿರೇ ನನ್ನ ಮೂಗಿನಲ್ಲಿ ಇದೆ, ನಿನ್ನ ಕೃಪೆಯಿಂದಲೇ ಇಲ್ಲಿ ನಾನು ಬದುಕ್ತಾ ಇದ್ದೇನೆ. ನಾ ಮೊದಲು ಪ್ರೇಮ ನೀವೇನಯ್ಯ, ನನ್ನ ಮೊದಲನೇ ಪ್ರೀತಿ ನೀನೇ ಕರ್ತನೆಂಬುದಾಗಿ. प्यार करूंगा मैं और ज्यादा तुझसे, आराधना और गहराई से, बोलिए प्यार करेगा और ज्यादा तुझसे, आराधना और गहराई से, पूरे मन से आराधना, पूरे बल से प्रेमी करूं, आराधना आराधना चंगाई किया, धन्यवाद प्रभु। यहोवा रफा, यहोवा रफा, चंगाई किया, धन्यवाद प्रभु, चंगाई किया। तू मुझे चंगाई किया, मैं पूरे मन से आराधना, पूरे बल से प्रेमी करूं,